ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಕಟ್ಟಿನ ಸಾರನ್ನ ಮಾಡುವಾಗ ಈರುಳ್ಳಿ ಮತ್ತು ಒಣಕೊಬ್ಬರಿನ ಕೆಂಡದಲ್ಲಿ ಇಲ್ಲ ಅಂತಂದರೆ ಗ್ಯಾಸ್ ಮೇಲೆ ಸುಡ್ತಾರೆ ಮತ್ತು ಎಲ್ಲ ಮಸಾಲೆಗಳನ್ನು ಕಲ್ಲಲ್ಲಿ ಚೆನ್ನಾಗಿ ರುಬ್ಬಿಟ್ಟು ಕಟ್ಟಿನ ಸಾರನ್ನು ಮಾಡ್ತಾರೆ. ನಾನಿವತ್ತು ಅದೇ ಎಲ್ಲ ಸಾಮಗ್ರಿಗಳನ್ನು ಬಳಸ್ಬಿಟ್ಟು ತುಂಬಾ ಸರಳವಾದ ವಿಧಾನದಲ್ಲಿ ಕಟ್ಟಿನ ಸಾರನ್ನು ಮಾಡ್ತಾ ಇದ್ದೀನಿ. ತುಂಬಾ ಈಸಿ ರೆಸಿಪಿ. ನೀವು ಬಿಗ್ನರ್ಸ್ ಆಗಿರ್ಬೋದು, ಬ್ಯಾಚಲರ್ಸ್ ಆಗಿರ್ಬೋದು, ಯಾರು ಬೇಕಾದರೂ ಕೂಡ ಆರಾಮಾಗಿ ಈ ಸಾರನ್ನು ಮಾಡ್ಬೋದು. ಅಂದಹಾಗೆ ಇನ್ನೊಂದು ವಿಷಯ, ಯಾವಾಗಲೂ ಹೋಳಿಗೆ ಮಾಡಿದಾಗ ಮಾತ್ರ ನಾವು ಹೋಳಿಗೆ ಸಾರು ಅಥವಾ ಕಟ್ಟಿನ ಸಾರನ್ನು ಮಾಡ್ತೀವಿ. ಆದರೆ ಈ ರೆಸಿಪಿ ಹಾಗಲ್ಲ. ನೀವು ಹೋಳಿಗೆ ಮಾಡದೇ ಇದ್ದಾಗಲೂ ನಿಮ್ಗೆ ಯಾವಾಗಾದರೂ ಹೋಳಿಗೆ ಸಾರು ತಿನ್ಬೇಕನ್ಸಿದಾಗ ಪಟ್ಟಂತ ಒಂದು 10ರಿಂದ 15 ನಿಮಿಷದಲ್ಲಿ ಇದನ್ನು ರೆಡಿ ಮಾಡ್ಕೋಬೋದು. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಾಕ ಶೃಂಗಾರ. ಇವತ್ತಿನ ರೆಸಿಪಿ ಉತ್ತರ ಕರ್ನಾಟಕದ ಸ್ಪೆಷಲ್ ಕಟ್ಟಿನ ಸಾರು ಅಥವಾ ಹೋಳಿಗೆ ಸಾರು. ಫಸ್ಟ್ ಇವಾಗ ಒಂದು ಸಣ್ಣ ಬಟ್ಟಲ್ನಷ್ಟು ಅಂದರೆ ಒಂದು 1/4 ಕಪ್ನಷ್ಟು ಕಡಲೆಬೇಳೆನ ಚೆನ್ನಾಗಿ 1-2 ಸಲ ತೊಳೆದ್ಬಿಟ್ಟು ಒಂದು 10 ನಿಮಿಷ ನೆನೆ ಹಾಕಿ. ಸಣ್ಣ ಬಟ್ಟಲೆ ಒಂದು ಬಟ್ಲು ನೀವು ಕಡಲೆಬೇಳೆ ತೊಗೊಂಡ್ರೆ ಅದೇ ಬಟ್ಲಲ್ಲಿ ಒಂದು 3ರಿಂದ 4 ಬಟ್ಟಲ್ನಷ್ಟು ನೀರು ಹಾಕಿಬಿಟ್ಟು 10 ನಿಮಿಷ ನೆನೆ ಹಾಕಿಡಿ. 10 ನಿಮಿಷ ಆದಮೇಲೆ ಅದರಲ್ಲಿ ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ ಮತ್ತು ಒಂದು 1/4 ಟೀ ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು ಕುಕ್ಕರ್ನಲ್ಲಿ 3ರಿಂದ 4 ವಿಷಲ್ ಕೂಗಿಸಿ. ಆಮೇಲೆ ಒಂದು ಸಣ್ಣ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೀರಲ್ಲಿ ನೆನೆ ಹಾಕಿಡಿ. ಇದು ಒಂದು 10 ನಿಮಿಷ ಚೆನ್ನಾಗಿ ನೆನಿಬೇಕು. ಆಮೇಲೆ ಒಂದು ಕಡಾಯಿ ಅಥವಾ ಒಂದು ಪ್ಯಾನ್ನ ಬಿಸಿ ಮಾಡೋಕ್ಕಿಟ್ಬಿಟ್ಟು ಇದರಲ್ಲಿ ಒಂದು ಅರ್ಧ ಕಪ್ನಷ್ಟು ತುರಿದ ಒಣ ಕೊಬ್ಬರಿನ ಹಾಕಿ. ಸಿಮ್ಮಲ್ಲಿ ಒಣ ಕೊಬ್ಬರಿನ ಕೈ ಬಿಡದೆ ಚೆನ್ನಾಗಿ ಹುರಿಬೇಕು. ನೋಡಿ, ಕೊಬ್ಬರಿ ಈ ಥರ ಪೂರ್ತಿ ಕೆಂಪಾಗುವವರೆಗೂ ಇದನ್ನು ಹುರಿಬೇಕು. ಈ ಥರ ಕೆಂಪಾಗುವವರೆಗೂ ಹುರಿದ ನಂತರ ಇದನ್ನು ಒಂದು ಪ್ಲೇಟಲ್ಲಿ ತೆಗೆದು ಸೈಡಲ್ಲಿ ಎತ್ತಿಡಿ. ಈಗ ಇದೇ ಪ್ಯಾನ್ನಲ್ಲಿ ಒಂದು 2 ಟೀ ಸ್ಪೂನಷ್ಟು ಎಣ್ಣೆ ಹಾಕಿ. ಎಣ್ಣೆ ಬಿಸಿಯಾದ ನಂತರ ಎಲ್ಲ ಡ್ರೈ ಮಸಾಲೆ ಸಾಮಗ್ರಿಗಳನ್ನು ಹಾಕಿ. ಸಿಮ್ಮಲ್ಲಿ ಇವುಗಳನ್ನು ಕೈ ಬಿಡದೆ ಚೆನ್ನಾಗಿ ಫ್ರೈ ಮಾಡಬೇಕು. 2 ಟೇಬಲ್ ಸ್ಪೂನಷ್ಟು ಧನಿಯಾ, 1 ಟೇಬಲ್ ಸ್ಪೂನಷ್ಟು ಜೀರಿಗೆ, 2 ಏಲಕ್ಕಿ, ಅರ್ಧ ಇಂಚಿನಷ್ಟು ಚಕ್ಕೆ, 4ರಿಂದ 5 ಲವಂಗ ಮತ್ತು 8ರಿಂದ 10 ಕಾಳುಮೆಣಸು. ಇಷ್ಟು ಡ್ರೈ ಮಸಾಲೆ ಸಾಮಗ್ರಿಗಳನ್ನು ನಾನು ಬಳಸಿದ್ದೀನಿ. ಫ್ರೆಂಡ್ಸ್, ನಾನು ಹೇಳಿರುವ ಈ ಅಳತೆಯಲ್ಲಿ 4ರಿಂದ 5 ಜನರಿಗೆ ಈ ಹೋಳಿಗೆ ಸಾರು ಸರಿಯಾಗುತ್ತೆ. ಮತ್ತು ಈ ಹೋಳಿಗೆ ಸಾರನ್ನು ನೀವು 2ರಿಂದ 3 ದಿನಗಳವರೆಗೆ ಯೂಸ್ ಮಾಡ್ಬೋದು. ಇದು ಬೇಗನೆ ಹಾಳಾಗಲ್ಲ. ಈ ಥರ ಮಸಾಲೆ ಸ್ವಲ್ಪ ಕೆಂಪಾಗುವವರೆಗೂ ಹುರಿದ ನಂತರ ಇದನ್ನು ಒಂದು ಪ್ಲೇಟಲ್ಲಿ ತೆಗೆದು ಸೈಡಲ್ಲಿ ಎತ್ತಿಡಿ. ಆಮೇಲೆ ಇದೇ ಎಣ್ಣೆಯಲ್ಲಿ ಒಂದು 4ರಿಂದ 5 ಕಟ್ ಮಾಡಿದ ಹಸಿಮೆಣಸಿನ್ಕಾಯಿ, 1 ಸಿಪ್ಪೆ ಬಿಡಿಸಿದ ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು 2 ಕಡ್ಡಿಯಷ್ಟು ಕರಿಬೇವನ್ನು ಹಾಕಿ. ಫ್ರೆಂಡ್ಸ್, ಈ ಕರಿಬೇವು ಕಡ್ಡಿಯನ್ನು ಎಸಿಬೇಡಿ. 1 ನಿಮಿಷದವರೆಗೂ ಈ ಎಲ್ಲ ಸಾಮಗ್ರಿಗಳನ್ನು ಚೆನ್ನಾಗಿ ಹುರಿದ್ಬಿಟ್ಟು ಒಂದು ಪ್ಲೇಟಲ್ಲಿ ತೆಗೆದು ಸೈಡಲ್ಲಿ ಎತ್ತಿಡಿ. ಆಮೇಲೆ ಇದೇ ಕಡಾಯಲ್ಲಿ 1 ಕಟ್ ಮಾಡಿದ ಈರುಳ್ಳಿ ಮತ್ತು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಇದನ್ನು ಕೂಡ ಸಿಮ್ಮಲ್ಲಿ ಚೆನ್ನಾಗಿ ಹುರಿಬೇಕು. ನೋಡಿ, ಈ ಥರ ಈರುಳ್ಳಿ ಫುಲ್ ಬ್ರೌನ್ ಆಗೋವರೆಗೂ ಹುರಿಬೇಕು. ಈ ಕಟ್ಟಿನ ಸಾರಿಗೆ ಎಲ್ಲ ಸಾಮಗ್ರಿಗಳನ್ನು ಚೆನ್ನಾಗಿ ಹುರಿಯೋದು ತುಂಬಾ ಮುಖ್ಯ. ಅಂದರೆ ಸಾರು ತುಂಬ ರುಚಿಯಾಗುತ್ತೆ ಮತ್ತು ಬೇಗನೆ ಕೂಡ ಹಾಳಾಗಲ್ಲ. ಈಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಇದನ್ನು ಕೂಡ ಒಂದು ಪ್ಲೇಟಲ್ಲಿ ತೆಗೆದು ಸೈಡಲ್ಲಿ ಎತ್ತಿಡಿ. ಈ ಥರ ಎಲ್ಲ ಸಾಮಗ್ರಿಗಳನ್ನು ಹುರಿದ ನಂತರ ಸ್ವಲ್ಪ ತಣ್ಣಗಾದ್ಮೇಲೆ ಇವುಗಳನ್ನು ಮಿಕ್ಸಿಯಲ್ಲಿ ರುಬ್ಕೋಬೇಕು. ಆದರೆ ಒಣ ಮಸಾಲೆ ಮತ್ತು ಹಸಿ ಮಸಾಲೆ ಎರಡನ್ನೂ ಒಟ್ಟಿಗೆ ಹಾಕಿಬಿಟ್ಟು ರುಬ್ಬಕ್ಕೆ ಹೋದರೆ ಒಣ ಮಸಾಲೆಗಳು ಅಷ್ಟು ಚೆನ್ನಾಗಿ ನೈಸಾಗಿ ಪುಡಿಯಾಗಲ್ಲ. ಅದಕ್ಕೆ ಡ್ರೈ ಮಸಾಲೆಗಳನ್ನು ಫಸ್ಟು ಕಲ್ಲಲ್ಲಿ ಸ್ವಲ್ಪ ತರಿಯಾಗಿ ಪುಡಿ ಮಾಡ್ಕೋಬೇಕು. ಇನ್ನೊಂದು ಥರದ ಸಾಂಪ್ರದಾಯಿಕ ಪದ್ಧತಿ ಪ್ರಕಾರ ಮಾಡುವಂಥ ಕಟ್ಟಿನ ಸಾರು, ಬೇರೆ ಬೇರೆ ಥರದ ಹಬ್ಬದ ಅಡುಗೆಗಳು, ಹೋಳಿಗೆ, ಈ ಎಲ್ಲ ರೆಸಿಪಿಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ. ಪ್ಲೀಸ್ ಚೆಕ್ ಮಾಡಿ. ಇಷ್ಟು ಪುಡಿ ಆದರೆ ಸಾಕು. ಈಗ ಇದನ್ನು ಒಂದು ಸಣ್ಣ ಮಿಕ್ಸಿ ಜಾರಲ್ಲಿ ಹಾಕಿ. ಇದ್ರ ಜೊತೆ ಉಳಿದಿರುವಂಥ ಹಸಿ ಮಸಾಲೆಗಳನ್ನು ಕೂಡ ಹಾಕಿಬಿಟ್ಟು ಫಸ್ಟು ಮಿಕ್ಸಿನ ಸ್ವಲ್ಪ ಹೊತ್ತು ರನ್ ಮಾಡಿ. ಆಮೇಲೆ ಎಲ್ಲ ಮಸಾಲೆ ಸಾಮಗ್ರಿಗಳನ್ನು ಸ್ವಲ್ಪ ಮೇಲೆ ಕೆಳಗೆ ಮಿಕ್ಸ್ ಮಾಡಿಬಿಟ್ಟು ನಂತರ ಸ್ವಲ್ಪ ನೀರು ಹಾಕಿ ನೈಸಾಗಿ ರುಬ್ಕೊಳ್ಳಿ.
ಈ ಕಡೆ ಕಡಲೆಬೇಳೆ ಕೂಡ ಚೆನ್ನಾಗಿ ಬಂದಿದೆ. ಇದನ್ನು ಒಂದು ಜರಡಿಯಲ್ಲಿ ಹಾಕಿಬಿಟ್ಟು ನೀರೆಲ್ಲ ಬಸಿಯುವವರೆಗೂ ಒಂದು 5 ನಿಮಿಷ ಬಿಡಿ. ಈಗ ಈ ಬೇಳೆ ಕಟ್ನಲ್ಲಿ 1 ಟೀ ಸ್ಪೂನಷ್ಟು ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೆಲ್ಲ ಮತ್ತು ಹುಣಸೆ ರಸ ಹಾಕಿ. ಆಮೇಲೆ ರುಬ್ಬಿದ ಮಸಾಲೆ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿ. ಈಗ ಇದೇ ಮಿಕ್ಸಿ ಜಾರ್ನಲ್ಲಿ ಕಡಲೆಬೇಳೆನ ಕೂಡ ಹಾಕಿ ನೈಸಾಗಿ ರುಬ್ಕೊಳ್ಳಿ. ಸ್ವಲ್ಪ ನೀರು ಬೇಕಾದ್ರೆ ಹಾಕಿಬಿಟ್ಟು ನೈಸಾಗಿ ರುಬ್ಕೋಬೇಕು. ಈ ರುಬ್ಬಿದ ಪೇಸ್ಟನ್ನು ಕೂಡ ಸಾರಿನಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಹೋಳಿಗೆ ಸಾರು ನಿಮಗೆ ಎಷ್ಟು ತಿಳಿಬೇಕು ಅಂತ ನೋಡಿಕೊಂಡು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಗ್ಯಾಸ್ ಆನ್ ಮಾಡಿ ಈಗ ಇದನ್ನು ಕುದಿಯೋಕ್ಕಿಡಿ. ಇದರಲ್ಲಿ ಕರಿಬೇವು ಕಡ್ಡಿ ಹಾಕಿಬಿಟ್ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇದನ್ನು ಒಂದು 4ರಿಂದ 5 ನಿಮಿಷ ಚೆನ್ನಾಗಿ ಕುದಿಸ್ಬೇಕು. ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಇಷ್ಟ ಆದರೆ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮಾತ್ರ ಖಂಡಿತ ಮರಿಬೇಡಿ. ಮತ್ತು ಇಲ್ಲಿವರೆಗೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಪಕ್ಕದಲ್ಲಿರುವಂಥ ಬೆಲ್ಲನ್ನು ಮರೆಯದೆ ಕ್ಲಿಕ್ ಮಾಡಿ. ನೋಡಿ, ಈ ಥರ ಸಾರು ಚೆನ್ನಾಗಿ ಕುದಿಬೇಕು. ಸಾರನ್ನು ನಾವು ಎಷ್ಟು ಚೆನ್ನಾಗಿ ಕುದಿಸ್ತೀವಿ ಅಷ್ಟು ರುಚಿಯಾಗುತ್ತೆ. ಒಂದು 4-5 ನಿಮಿಷ ಸಾರನ್ನು ಚೆನ್ನಾಗಿ ಕುದಿಸಿದ ನಂತರ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ. ಹುಳಿ, ಉಪ್ಪು, ಖಾರ, ಬೆಲ್ಲ ಏನಾದರೂ ಬೇಕಿದ್ದರೆ ಇನ್ನೂ ಸ್ವಲ್ಪ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಇದನ್ನು ಸೈಡಲ್ಲಿ ಎತ್ತಿಟ್ಬಿಟ್ಟು ನಂತರ ಒಂದು ಸಣ್ಣ ಪಾತ್ರೆನ ಬಿಸಿ ಮಾಡೋಕ್ಕಿಟ್ಬಿಟ್ಟು ಒಂದು 3ರಿಂದ 4 ಟೀ ಸ್ಪೂನಷ್ಟು ಎಣ್ಣೆ ಹಾಕಿ. ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ 1 ಟೀ ಸ್ಪೂನಷ್ಟು ಸಾಸಿವೆ ಹಾಕಿ. ಸಾಸಿವೆ ಚೆನ್ನಾಗಿ ಚಟಪಟ ಅಂತ ಸಿಡಿದ ನಂತರ 1 ಟೀ ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಇಂಗು, ಸ್ವಲ್ಪ ಕರಿಬೇವು, 1 ಜಜ್ಜಿದ ಬೆಳ್ಳುಳ್ಳಿ ಮತ್ತು 2 ಕಟ್ ಮಾಡಿದ ಒಣಮೆಣಸಿನ್ಕಾಯಿನ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡಿ ಆಮೇಲೆ ಗ್ಯಾಸ್ ಆಫ್ ಮಾಡಿ. ಈಗ ಸಾರಿಗೆ ಒಗ್ಗರಣೆ ರೆಡಿ ಮಾಡಿದ ಈ ಒಗ್ಗರಣೆನ ಸಾರಿನಲ್ಲಿ ಹಾಕಿ. ಆಮೇಲೆ ತುಂಬ ಸಣ್ಣದಾಗಿ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ನಂತರ ಸಾರಿನಲ್ಲಿ ಹಾಕಿರುವಂಥ ಕರಿಬೇವು ಕಡ್ಡಿಯನ್ನು ತೆಗೆದುಬಿಡಿ. ಈಗ ಬಿಸಿ ಬಿಸಿಯಾದ ಹೋಳಿಗೆ ಸಾರು ಅಥವಾ ಕಟ್ಟಿನ ಸಾರು ರೆಡಿ. ಬಿಸಿ ಬಿಸಿ ಹೋಳಿಗೆ ಮತ್ತು ಬಿಸಿ ಹಣ್ಣು ಜೊತೆ ಈ ರುಚಿಯಾದ ಸಾರನ್ನ ಎಂಜಾಯ್ ಮಾಡಿ. ಇವತ್ತಿನ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ದರೆ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮಾತ್ರ ಖಂಡಿತ ಮರಿಬೇಡಿ. ಮತ್ತು ಇಲ್ಲಿವರೆಗೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.